ಸಿದ್ದರಾಮಯ್ಯ ಬಗ್ಗೆ ಲಘುವಾಗಿ ಮಾತನಾಡೋದು ಸರಿಯಲ್ಲ. ಸಿಎಂ ಸಿದ್ದರಾಮಯ್ಯ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಸಕ್ಸಸ್ಫುಲ್ ಲೀಡರಾ, ಸಾಂದರ್ಭಿಕ ಶಿಶು ಎಂದು ಅವರೇ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮೈತ್ರಿ ಆಗಿದ್ದು ಅವರ ಸ್ವಂತ ಹಿತಾಸಕ್ತಿಗೆ, ಜನರ ಹಿತಾಸಕ್ತಿಗಲ್ಲ. ಮಂತ್ರಿ ಸ್ಥಾನ ಕೊಟ್ಟರು, ಹಾಗಾಗಿ ಅವ್ರು ಮೈತ್ರಿ ಆಗಿದ್ದಾರೆ. ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು, ಈಗ ಅವ್ರ ಜೊತೆಗೇ ಹೋಗಿದ್ದಾರೆ ಅಂತ ಚಲುವರಾಯಸ್ವಾಮಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವ್ರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡರ್ ಅಂತೀರಾ? ಅನ್ನಕ್ಕಾಗಲ್ಲ. ಅವರೇ ಒಪ್ಕೊಳಕ್ ಹಿಡಿದಾರೆ, ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತ. ನಾನು ಯಾರು ಜನ ಆಯ್ಕೆ ಮಾಡಿಲ್ಲ ಅಂತ ಹತ್ಸಲಿ ಹೇಳೋರು. ಸಾಂದರ್ಭಿಕ ಅವರೇ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರು 2013 ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ರು. 2023 ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಶಿವರ ಆಗೋರ ಪಕ್ಕದಲ್ಲಿ ಪ್ರಾದೇಶಿಕ ಪಕ್ಷ ಆಗಿಲ್ವೇ? ಆಂಧ್ರದಲ್ಲಿ ಆಗಿಲ್ವಾ? ತಮಿಳುನಾಡಲ್ಲಿ ಆಗಿಲ್ವಾ? ದೇವೇಗೌಡರ ಮಗನಾಗಿ ಇವ್ರು ಯಾಕೆ 120 ಸೀಟ್ ತಗೊಳ್ಳ? ಇವರೇ ಹೇಳಿಲ್ವ 120 ಸೀಟ್ ಬರ್ದೇ 113 ಡಿಸಾಲ್ವ್ ಮಾಡ್ತೀನಿ ಅಂದ್ರು. ಎಲ್ಲ ಇವರೇ ಮಾತಾಡೋರು. ಇವ್ರ ಹತ್ರನೇ ಇದೆ, ಪ್ರಶ್ನೆನೂ ಇದೆ, ಉತ್ತರನೂ ಇದೆ. ಅಲ್ಲೇ ಇದೆ. ಸಿದ್ದರಾಮಯ್ಯನವ್ರ ಬಗ್ಗೆ, ನನ್ನ ಕಾಂಗ್ರೆಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇದೆ. ಅವ್ರ ಮಗ ಮಾತಾಡಿರೋದು, ಅವ್ರ ಅಪ್ಪ ಮಾತಾಡಿರೋದು, ಇವರು BJP ಬಗ್ಗೆ. ಕಾಂಗ್ರೆಸ್ನವರು ಅಷ್ಟು ಮಾತಾಡಿಲ್ಲ. ಕಾಂಗ್ರೆಸ್ನವರು ಅಷ್ಟು ಮಾತಾಡಿಲ್ಲ. ಆಮೇಲೆ ಕಾಂಗ್ರೆಸ್ನವರು ಯಾವತ್ತೂ ಸಹ ಮೋದಿಯವರು ಈ ದೇಶದಲ್ಲಿ ಪ್ರಧಾನಿ ಆದರೆ ನಾವು ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳೇ ಇರಲಿಲ್ಲ. ಎಲ್ಲ ಇವತ್ತೇನಾರ ಮೋದಿಯವ್ರನ್ನ, BJPಯವ್ರನ್ನ ಅತಿ ಹೆಚ್ಚು ಕಠಿಣ ಶಬ್ದವನ್ನು ಉಪಯೋಗಿಸಿದ್ರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳದ ದೇವೇಗೌಡರು, ಕುಮಾರಸ್ವಾಮಿ. ಇವತ್ತು ಅವರು ಹತ್ರ ಇದ್ದಾರೆ. ಈಗ ಅವ್ರ ಪಾರ್ಟಿನಲ್ಲೇ ಒಂದು ಕಡೆ ನಾವು ಸ್ಥಳೀಯ ಚುನಾವಣೆ ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸ್ಥಳೀಯ ಚುನಾವಣೆ ಬೇಡ ಅಂದಮೇಲೆ ಇವರಲ್ಲೇ ನಮಗೆ ಆಗಬೇಕು ಅಂತ ಸ್ಥಳೀಯವಾಗಿ ಚರ್ಚೆ ಆಗ್ತಾ ಇದೆ. ಬಟ್ ಅದು ಅಲ್ಟಿಮೇಟ್ ತೀರ್ಮಾನ ಕೇಂದ್ರದಲ್ಲಿ ಆಗಬೇಕು ಅವ್ರಿಗೆ. ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವರು ಇಷ್ಟೆಲ್ಲ